ನಾವು ಸದಸ್ಯರಾಗಿ ಆಯ್ಕೆಯಾಗಿದ್ದು. ಆಯ್ಕೆಯಾದ ದಿನದಿಂದ ನಮ್ಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಇಡೀ CO ಕಚೇರಿ ಮುಂದೆ, ತಾಲೂಕು ಆಫೀಸ್ ಮುಂದೆ ಧರಣಿ ಎಲ್ಲ ಕೂತು ಹಗರಣಗಳು ಸಾಬೀತಾದರೂ ಕೂಡ ಇಲ್ಲಿವರೆಗೂ ಆ ಸಾಬೀತಾದ ಹಗರಣ 18 ಲಕ್ಷ ಏನು ದೋಚ್ಕೊಂಡು ಶಶಿಧರನ್ನ ವ್ಯಕ್ತಿ ಮಾಡಿದ್ದ, ಅದು ಇದುವರೆಗೂ ಈಚೆ ಬರಲಿಲ್ಲ. ಆ ಹಣ ಎಲ್ಲೋಯ್ತು ಅಂತ ಮೇಲಧಿಕಾರಿಗಳು ಕೂಡ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ. ಆ ಹಣ ಎಲ್ಲೋಯ್ತು ಅನ್ನೋದನ್ನ ದಯವಿಟ್ಟು ಮತ್ತೆ ತನಿಖೆ ಮಾಡಿ ಆ ಹಣನ ಮತ್ತೆ ಪಂಚಾಯತಿಗೆ ತಂದು ಕೊಡಬೇಕು ಅನ್ನೋದು ಒಂದು ಮನವಿ. ಇನ್ನೊಂದು, ಇತ್ತೀಚೆಗೆ ನಮ್ಮ ಬೆಂಡೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೆಲವು ಸೈಟ್ಗಳು ಅಕ್ರಮವಾಗಿ ಮಾರಾಟ ಆಗ್ತಿದ್ದೀವಿ ಅಂತೇಳಿ ಜನಗಳ ಮುಖಾಂತರ ನನ್ನ ಗಮನಕ್ಕೆ ಬಂದು ಇವತ್ತು ತುರ್ತು ಸಭೆ, ಸಾಮಾನ್ಯ ಸಭೆಯನ್ನು ಕರೆದು ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಅಂತ ಬಂದರೆ ಚರ್ಚೆ ಮಾಡ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವತ್ತು ಮೀಟಿಂಗ್ನೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಇವತ್ತು ಮೀಟಿಂಗ್ ಹಾಜರಾಗದೆ ಮೀಟಿಂಗ್ಗೆ ಅಗೌರವ ತಂದಿರತಕ್ಕಂಥದ್ದು ಇಡೀ ನಮ್ಮ ಸಂವಿಧಾನಾತ್ಮಕವಾಗಿ ಕಾನೂನಿಗೆ ಅಗೌರವ ತಂದಿರೋದು ವಿಚಾರವಾಗಿ ಇವರ ವಿರುದ್ಧ ಅಧಿಕಾರಿಗಳು DO ಆಗಲಿ CO ಆಗಲಿ ಕ್ರಮ ಕೈಗೊಳ್ಳಲೇಬೇಕು. ಜೊತೆಗೆ ಕಾನೂನಲ್ಲಿ ಏನಿದೆ, ಸದಸ್ಯರುಗಳು ಮೆಂಬರ್ಗಳಾದವರಂಥವರು ಅವರ ಅವಧಿಯಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಮಾಡೋಂಗಿಲ್ಲ ಅಂತ ಐತೆ. ಅದು ಈಗ ನಾವು ಇನ್ನೇನು 3 ತಿಂಗಳು ನಾವು ಮುಗಿತಾ ಬಂತು. ಅಂಥದ್ರಲ್ಲೂ ಕೂಡ ಇವತ್ತು ಕೆಲವು ಸದಸ್ಯರುಗಳ ಹೆಸರಲ್ಲಿ ಕ್ರಮವಾಗಿ ಮಾಹಿತಿ ಇದ್ರೂ ಕೂಡ ಕೇಳಕ್ಕೆ ಹೋದ್ರೆ PDOಗಳು ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅದು ಈಚೆ ಬರಬೇಕು. ಇನ್ನೊಂದು, ಡಿಮ್ಯಾಂಡ್ ಬುಕ್ ನಮ್ಮದು ಹಳೇದು ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಡಿಮ್ಯಾಂಡ್ ಬುಕ್ ಕಳುವಾಗೈತೆ. ನಾವು ಇಷ್ಟು ದಿನ ಏನು ಅನ್ಕೊಂಡಿದ್ವಿ ಅಂದರೆ ಹಳೇದೊಂದು ಕೇಸ್ ಇತ್ತು, ಆ ಕೇಸ್ ಮುಖಾಂತರ ನಾವು ಆರಕ್ಷಕ ಠಾಣೆಯವರು ಎತ್ಕೊಂಡೋಗವ್ರೆ ಅಂತ ನಾವು ತಿಳ್ಕೊಂಡಿದ್ವಿ. ನಿನ್ನೆವರೆಗೂ ನಾವು ಅದನ್ನೇ ಅನ್ಕೊಂಡಿದ್ದು. ಬಟ್ ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಅದು ಪೊಲೀಸ್ ಠಾಣೆಯಲ್ಲಿ ಆ ಡಿಮ್ಯಾಂಡ್ ಬುಕ್ ಇಲ್ಲ. ಇಲ್ಲಿ ಆಗಿನ ಸಾಲಿನಲ್ಲಿದ್ದಕ್ಕಂಥ ಅಧಿಕಾರಿಗಳು, ವಾಟರ್ ಮ್ಯಾನ್ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಆಗಿನ ಸಾಲಿನಲ್ಲಿರ್ತಕ್ಕಂಥ ಸದಸ್ಯಗಳಿರ್ಬೋದು, ಇಷ್ಟು ಜನರೇ ಕಳುವು ಮಾಡಿರೋದು. ಇದರಲ್ಲಿ 2 ಮಾತಿಲ್ಲ. ದಯಮಾಡಿ ಆ ಡಿಮ್ಯಾಂಡ್ ಬುಕ್ ಈಚೆ ಬಂದರೆ ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ಮಾರಾಟ ಸೈಟ್ಗಳು ಏನಾಗಿದೆ ಅವೆಲ್ಲ ಬಯಲು ಬರ್ತವೆ. ಡಿಮ್ಯಾಂಡ್ ಬುಕ್ ನಮಗೆ ಗೊತ್ತಿರೋಂಗೆ 2010-11ರಿಂದ ಇಂಗ್ಲಿಂದು ಡಿಮ್ಯಾಂಡ್ ಬುಕ್ ಎಲ್ಲನೂ ಕಳುವು ಮಾಡ್ತಾರೆ. ಅದು ಒಂದು ಕೇಸ್ ಆಗಿತ್ತು. ಆ ಕೇಸ್ ಆದಾಗ ಅದು ಕಳುವಾಗಿರ್ತಕ್ಕಂಥದ್ದು, ಅದು ಡೇಟ್ ಗೊತ್ತಿಲ್ಲ ನಮಗೆ. ಮೇ 2011 2010 ಇರಬೇಕು. 10-11ನೇ ಸಾಲು ಮೇ ತಿಂಗಳಲ್ಲಿ ಆರಕ್ಷಕ ಠಾಣೆಯವ್ರು ಬಂದು ಅವೆಲ್ಲನೂ ವಶಪಡಿಸ್ಕೊಂಡವ್ರೆ. ಬಟ್ ವಶಪಡಿಸ್ಕೊಂಡಿರೋದು ಡಿಮ್ಯಾಂಡ್ ಬುಕ್ನ ಅವರು ವಶಪಡಿಸ್ಕೊಂಡಿದೀವಿ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಹಂಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಡಿಮ್ಯಾಂಡ್ ಬುಕ್ನ ಕದ್ದು ಅದನ್ನ ತಿದ್ದಿ ಈಗ ಹೊಸದಾಗಿ ಸೈಟ್ಗಳನ್ನ ಮಾಡ್ಕೊಂಡು ಒಬ್ಬೊಬ್ಬರಿಗೆ 140-80 ಸೈಟ್ ಕೊಡ್ತೀವಿ ಅಂದರೆ ಬಡಪಾಯಿಗಳು ಎಲ್ಲಿಗೆ ಹೋಗ್ಬೇಕು? ಅದನ್ನ ದಯಮಾಡಿ ಬೆಂಗಳೂರು ಜನತೆನೂ ಇದನ್ನ ಪ್ರಶ್ನೆ ಮಾಡಬೇಕು. ಒಬ್ಬ ಸದಸ್ಯನಿಂದ ಇದು ಆಗುವಂತ ಕೆಲಸ ಅಲ್ಲ. ಇದನ್ನ ಜನಗಳು ಕೂಡ ಬಂದು ಪ್ರಶ್ನೆ ಮಾಡಿ ಪಂಚಾಯತಿಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ, ಜೊತೆಗೆ ಈಗ ಡಿಮ್ಯಾಂಡ್ ಬುಕ್ ಯಾರು ಎತ್ಕೊಂಡವ್ರೆ ಅದು ಫಸ್ಟ್ ಈಚೆ ಬರಬೇಕು. ಆ ಡಿಮ್ಯಾಂಡ್ ಬುಕ್ ಬಂದ್ರೆ ಯಾರ್ಯಾರ ಹೆಸರಲ್ಲಿ ಏನೇನಾಗದೆ ಅನ್ನೋದು ಈಚೆ ಬರ್ತದೆ. ಮೂಲ ದಾಖಲಾತಿಗಳಿಂದ ಇವ್ರು ಹೇಳ್ತಾರೆ ಆ ಡಿಮ್ಯಾಂಡ್ ಬುಕ್ ಇತ್ತು ಅಂತಾರೆ. ಇಲ್ಲಿ ನೋಡ್ರೆ ಅಟೆಸ್ಟೆಡ್ ಮಾಡಿರೋ ಕಾಪಿಗಳವೆ ಅಂತಾರೆ. ಒಂದು ಕಾಪಿನೂ ತೋರಿಸಿ ಅಂದ್ರೆ ತೋರಿಸ್ತಾ ಇಲ್ಲ. ಅಟೆಸ್ಟೆಡ್ ಕಾಪಿ ಮಾಡಿರ್ತಕ್ಕಂಥವು ಡಿಮ್ಯಾಂಡೇ ಇಲ್ಲ ಅಂದಮೇಲೆ ಅಟೆಸ್ಟೆಡ್ ಕಾಪಿಗಳು ಎಲ್ಲಿ ಬರ್ತವೆ? ಈಗ ನಮ್ಗೆ ಅದು ಎಕ್ಸ್ಟ್ರಾ ಪ್ರಶ್ನೆ ಆಗದೆ. ಇಲ್ಲ ದಾಖಲಾತಿನ ತೋರಿಸಿ ಅಟೆಸ್ಟೆಡ್ ಕಾಪಿ ತೋರಿಸಿ ಅಂದ್ರೆ PDOಗಳು ನಮಗೆ ತೋರಿಸ್ತಾ ಇಲ್ಲ, ಅಧಿಕಾರಿಗಳು ಕೂಡ ತೋರಿಸ್ತಾ ಇಲ್ಲ. ಯಾರ್ಯಾರ ಹೆಸರಿಗೆ ಏನೇನಾಗದೆ ಅದು ಒರಿಜಿನಲ್ ಕಾಪಿ ಕೊಡಿ ಎಂದು ಕೊಡ್ತಾ ಇಲ್ಲ. ದಯಮಾಡಿ ಇವೆಲ್ಲ ಕ್ಯಾನ್ಸಲ್ ಮಾಡಬೇಕು. ಆಗಿರ್ತಕ್ಕಂಥ ಸೈಟ್ಗಳನ್ನ ಬಡವರಿಗೆ ಆ ಸೈಟ್ನ ಹಂಚಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ಮೀಟಿಂಗ್ಗೆ ಅಗೌರವ ತಂದು ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ಅಗೌರವ ತಂದಿರೋ ವಿಚಾರ ಆದ್ರಿಂದ ನಾನು ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಹೋರಾಟನ ಶುರು ಮಾಡಿದ್ದೀನಿ. ದಯಮಾಡಿ ಇದಕ್ಕೆ ಜನಗಳು ಕೂಡ ಸಹಕರಿಸಿ ಬೆಂಗಳೂರಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊತೀವಿ. ಕೊಡ್ತೀನಿ ಅಂದರು. ಅಲ್ಲಿ ಒಬ್ಬರಿಗೆ ಬೇರೆ ಕಡೆಯಲ್ಲೇ ಇದ್ದಾಯಿತು. ಸಡ್ಡು ಹೋಗಿ ನಾವು ಸಡ್ಡು ಹಾಕಿದ್ನು. ಸಡ್ಡಿಂದ ಬೇಡ ಇದೆಲ್ಲ ಮಾಡಬೇಡಿ, ಬೇರೆ ಕಡೆ ಕೊಡ್ತೀವಿ ಅಂತ ಕರೆದಾಗ ನಮಗೆ ಇಲ್ಲಿವರೆಗಾದ್ರೂ ನಮಗೆ ಯಾವುದೇ ಥರ ಮಾಹಿತಿ ಕೊಡ್ತಾ ಇಲ್ಲ. ಏನು ಕೊಡ್ತೀನಿ ಅಂದಿದ್ರು ಸೈಟ್ ಬೇರೆ ಕಡೆ ಸೈಟ್ ಏನು ಕೊಡ್ತೀನಿ ಅಂತ ಹೇಳಿದ್ರು. ಬೇರೆ ಕಡೆ ಅಲ್ಲಿ ಹೋಗ್ಬೇಡಿ, ಅಲ್ಲಿ ಅವ್ರಿಗೆಲ್ಲ ಆಗೋಗಿದೆ ಸೈಟು, ಅವ್ರಿಗೆಲ್ಲ ಆಗೋಗಿದೆ ಫುಲ್ಲು ಅಂತ ಹೇಳಿದರು. ಯಾರು ಹೇಳಿದ್ದು? PDOವರು ಅವರೆಲ್ಲ ಅಲ್ಲಿ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ಅವರು ಆಯ್ತಾ ಮಾಡಿ ಅಂತ ಹೇಳಿದ್ರು. ಯಾರ ಹೆಸರಲ್ಲಿದೆ ಅಂತ ಸೈಟ್ ಹೋಗಿದ್ರಿ ನೀವು? ಅದು ಅಶೋಕರ ಹೆಸರಲ್ಲಿ ಐತೆ ಅಂತ ಅವ್ರ ಅಂತಾರೆ. ಅಲ್ಲಿ ಯಾವುದು ಅವ್ರ ಹೆಸರಲ್ಲಿ ಇಲ್ಲ. ಅವ್ರ ಹೆಸರಿರೋದು 60-90. ಅವ್ರ NPS ಈಗ 3 ತಿಂಗಳಲ್ಲಿ ಮಾಡ್ತೇವೆ. ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಸಭೆಯಲ್ಲಿ ತೀರ್ಮಾನ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅವರು ಸಾರು ಹೇಳಿದ್ರು, ಅರವಿ ಸಾರು ಅವರು ಅರ್ಥ ಮಾಡ್ಬಿಟ್ಟು ಸಭೆಯಲ್ಲಿ ಆಗಿದೆ ಅಂತ ನಾವು ಪ್ರತಿ ಸಭೆಯಲ್ಲಿ ಹೇಳಿದ್ದೀವಿ. ಸದಸ್ಯರುಗಳಾಗಿರ್ತಕ್ಕಂಥದ್ದು ನಮಗೆ ಏನು ಜನ ಈ ಸ್ವತ್ತು ಮಾಡಿ ಅಂತ ಅಪ್ಲಿಕೇಶನ್ ಕೊಟ್ಟವರು ಅದು ಕಾನೂನಾತ್ಮಕ ಇದ್ದರೆ ಅಕ್ಕಪಕ್ಕದವರು ನೋಟಿಸ್ ಕೊಡಿ ಮಾಡಿ ಅದರಲ್ಲಿ ಮೆಂಬರನ್ನು ಕರೀದಿದ್ರು ಪರ ಇಲ್ಲ, ಜನಕ್ಕೆ ಒಳ್ಳೇದಾಗಬೇಕು ಅಂತ ನಾವು ಹೇಳಿದ್ವಿ. ಆದರೆ ಇವರು ಅದನ್ನೇ ದುರುಪಯೋಗ ಪಡಿಸ್ಕೊಂಡು
ಸಾಮಾನ್ಯ ಸರ್ವೆ ಮಾಡಿದಾಗ ಇವೆಲ್ಲನೂ ಮಧ್ಯ ಸೇರಿಸ್ಕೊಂಡು ನೀವೇ ಹೊರ ಕೊಟ್ಟಿದ್ರಿ ಅಂತ ಇವತ್ತು ನಮ್ಗೆ ಗಮನ ಬಂದಿರೋದ್ರಿಂದ ನಾನು ಇವತ್ತು ಇದ್ರಲ್ಲಿ ನಂದು ಪಾಲಿಲ್ಲ ನಾನು ಅಂತೇಳಿ ನಾನು ಈ ಧರಣಿನ ಶುರು ಮಾಡಿ. ಈ ಅಕ್ರಮದಲ್ಲಿ ಸದಸ್ಯರು ಪಾಲ ಆಗೋರಾ? ಹೇಳಿ, ಅಕ್ರಮದಲ್ಲಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಯಾರು ಪಾಲಾಗೋರು ಅನ್ನೋದು ನನ್ ಗಮನಕ್ಕೆ ಬಂದಿದೆ ಸರ್. ಇವತ್ತು PDO ಅವ್ರಿಗೆ ಹೆಂಗಾಯ್ತು ಅಂತ ಹೇಳಿಕ್ಕೆ ನೀವೇ ಹೊರ ಮಾಡಿ ಮೀಟಿಂಗ್ ಅಲ್ಲಿ ಮಾಡಿರೋದು ಅಂತ ಹೇಳಿದ್ಮೇಲೆ ಇದರಲ್ಲಿ ಇವರು ಒಳಗೆ ಡಿಮ್ಯಾಂಡ್ ಇವ್ರು ಇಷ್ಟ ಬಂದನ್ನು ಬರ್ಕೊಂಡವ್ರೆ ಅಂತ ಗೊತ್ತಾಗಿತ್ತು.